ಭಾರಿ ನಿರೀಕ್ಷೆ ಮೂಡಿಸಿದ್ದ 2026-27ನೇ ಕೇಂದ್ರ ಬಜೆಟ್ ಇವತ್ತು ಮಂಡನೆಯಾಗಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ದಾಖಲೆಯ 9ನೇ ಬಾರಿಗೆ ಬಜೆಟ್ ಮಂಡಿಸಿದ್ರು. ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಸಿಕ್ಕಿದ್ದೇನು, ನಿರ್ಮಲಾ ಆಯವ್ಯಯದ ಹೈಲೈಟ್ಸ್ ಏನು, ಯಾವ ವಸ್ತುವಿನ ಬೆಲೆ ಏರುತ್ತೆ, ಯಾವ ವಸ್ತುವಿನ ಬೆಲೆ ಇಳಿಯಲಿದೆ ಈ ಕುರಿತ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. 9ನೇ ಬಾರಿಗೆ ದಾಖಲೆಯ ಬಜೆಟ್ ಮಂಡಿಸಿದ ನಿರ್ಮಲಾ. ಎಣ್ಣೆ ಸಿಗರೇಟು ಪ್ರಿಯರಿಗೆ ಶಾಕ್ ನೀಡಿದ ಕೇಂದ್ರ ಸರ್ಕಾರ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಾರಿಗೆ ಕೇಂದ್ರ ಬಜೆಟ್ ಮಂಡಿಸಿದ್ರು. 1 ಗಂಟೆ 25 ನಿಮಿಷಗಳ ಕಾಲ 2026-27ನೇ ಸಾಲಿನ ಬಜೆಟ್ ಓದಿದ್ರು. 2026-27ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ರೈತರ ಆದಾಯ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಆರ್ಥಿಕ ಪ್ರಗತಿ, ಜನರ ನಿರೀಕ್ಷೆ ಈಡೇರಿಸೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ 3 ಕರ್ತವ್ಯಗಳನ್ನು ನಿರ್ಮಲಾ ಸೀತಾರಾಮನ್ ಉಲ್ಲೇಖಿಸಿದ್ರು. ಹಣಕಾಸು ಶಿಸ್ತು ಮತ್ತು ನಿರಂತರ ಆರ್ಥಿಕ ಬೆಳವಣಿಗೆ ನಮ್ಮ ಸರ್ಕಾರದ ಪ್ರಮುಖ ಗುರಿಯಾಗಿದೆ ಎಂದ ವಿತ್ತ ಸಚಿವೆ, ಭಾರತದ ಆರ್ಥಿಕತೆ ಸ್ಥಿರವಾಗಿರುವುದರ ಜೊತೆಗೆ ವೇಗವಾಗಿ ಬೆಳೆಯುವಂತೆ ಮಾಡಲು ಸರ್ಕಾರ ಬದ್ಧವಾಗಿದೆ ಎಂದರು. ಅಭಿವೃದ್ಧಿ ಯೋಜನೆಗಳಿಗೆ ಬೆಂಬಲ ನೀಡುವ ಜೊತೆಗೆ ಹಣಕಾಸು ಕೊರತೆಯನ್ನ ನಿಯಂತ್ರಣದಲ್ಲಿ ಇಡುವುದಕ್ಕೂ ಸರ್ಕಾರ ಆದ್ಯತೆ ನೀಡ್ತಾ ಇದೆ ಎಂದರು. 12 ವರ್ಷಗಳಲ್ಲಿ ಅನಿಶ್ಚಿತತೆಗಳ ಹೊರತಾಗಿಯೂ ನಾವು ಸ್ಥಿರವಾದ ಆರ್ಥಿಕತೆಯನ್ನ ಕಾಯ್ದುಕೊಂಡಿದ್ದೇವೆ ಎಂದರು. ಇನ್ನು ಕೇಂದ್ರ ಬಜೆಟ್ನ ಹೈಲೈಟ್ಸ್ ಏನು, ಕೇಂದ್ರದ ಆಯವ್ಯಯ ಮಹತ್ವದ ಘೋಷಣೆ ಏನು ಅನ್ನೋದನ್ನ ನೋಡೋದಾದ್ರೆ, ಕೇಂದ್ರ ಬಜೆಟ್ 2026ರ ಹೈಲೈಟ್ಸ್. ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ 6 ಅಂಶಗಳನ್ನು ಉಲ್ಲೇಖಿಸಿದ್ರು. ಉತ್ಪಾದನಾ ವಲಯಕ್ಕೆ ಉತ್ತೇಜನ, ಮೂಲಸೌಕರ್ಯ ಅಭಿವೃದ್ಧಿ, ಎಂಎಸ್ಎಂಇ ಸಬಲೀಕರಣ, ನಗರಾಭಿವೃದ್ಧಿ, ಭದ್ರತೆ ಮತ್ತು ರಕ್ಷಣಾ ವಲಯ, ಮಾನವ ಸಂಪನ್ಮೂಲದ ಮೇಲೆ ಕೇಂದ್ರೀಕರಿಸಿದ 6 ಪ್ರಮುಖ ಅಭಿವೃದ್ಧಿ ಕ್ರಮಗಳನ್ನು ವಿವರಿಸಿದ್ರು. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಉದ್ಯಮಗಳನ್ನು ಬೆಂಬಲಿಸಲು ಸ್ವಾವಲಂಬಿ ಭಾರತ ನಿಧಿಗೆ 4,000 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗುವುದು ಅಂತ ಘೋಷಿಸಿದ್ರು. ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯ ಮೇಲಿನ ವೆಚ್ಚವನ್ನ 40,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಳ, ಮುಂದಿನ 5 ವರ್ಷಗಳಲ್ಲಿ ಬಯೋಫಾರ್ಮಾದಲ್ಲಿ 10,000 ಕೋಟಿ ಹೂಡಿಕೆ, ಬೆಂಗಳೂರು ಸೇರಿದಂತೆ 7 ಹೈಸ್ಪೀಡ್ ರೈಲು ಕಾರಿಡಾರ್ ಘೋಷಣೆ, ದೇಶದ ಪ್ರತಿ ಜಿಲ್ಲೆಯಲ್ಲಿ 1 ಬಾಲಕಿಯರ ಹಾಸ್ಟೆಲ್ ಸ್ಥಾಪನೆ, ಐಟಿ ರಿಟರ್ನ್ಸ್ ಮಾರ್ಚ್ 31ರವರೆಗೆ ವಿಸ್ತರಣೆ, 3 ಹೊಸ ಆಯುರ್ವೇದ ಎಐಐಎಂಎಸ್ ಸ್ಥಾಪನೆ, ಆಯುಷ್ ಔಷಧಾಲಯ ಮೇಲ್ದರ್ಜೆಗೆ, 15,000 ಶಾಲೆಗಳಲ್ಲಿ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ ಸ್ಥಾಪನೆ, ವಿದೇಶಿ ಪ್ರವಾಸ ಪ್ಯಾಕೇಜ್ಗಳ ಮೇಲಿನ ಮೂಲದಲ್ಲಿ ತೆರಿಗೆ ಸಂಗ್ರಹ ದರ ಇಳಿಕೆ, ಮೋಟಾರು ವಾಹನ ಅಪಘಾತ ಪರಿಹಾರದ ಮೇಲೆ ಸಿಗುವ ಬಡ್ಡಿಗೆ ಇನ್ಮುಂದೆ ಆದಾಯ ತೆರಿಗೆ ವಿನಾಯಿತಿ. ಇವುಗಳು ನಿರ್ಮಲಾ ಸೀತಾರಾಮನ್ ಬಜೆಟ್ನ ಹೈಲೈಟ್ಸ್. ಇನ್ನು ಯಾವ ವಸ್ತುವಿನ ಬೆಲೆ ಇಳಿಕೆಯಾಗಿದೆ, ಯಾವುದರ ಬೆಲೆ ಏರಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ದುಬಾರಿ ಸಿಗರೇಟ್, ಪಾನ್ ಮಸಾಲ, ಆಮದಾಗುವ ಮದ್ಯ, ಲಕ್ಸುರಿ ವಾಚ್, ಖನಿಜಗಳು, ಕಬ್ಬಿಣದ ಅದಿರುಗಳು, ಕಲ್ಲಿದ್ದಿಲು, ವಿಡಿಯೋ ಗೇಮ್ಸ್ ಮತ್ತು ಸಾಫ್ಟ್ವೇರ್, ಛತ್ರಿಗಳು, ಡಿಜಿಟಲ್ ಕ್ಯಾಮೆರಾ, ವಿಮಾನ ಬಿಡಿಭಾಗಗಳು ದುಬಾರಿಯಾಗಲಿದೆ. ಇಳಿಕೆ ಪಾದರಕ್ಷೆ, ಮೈಕ್ರೋ ಓವನ್, ಮೇಕ್ ಇನ್ ಇಂಡಿಯಾ ಟ್ಯಾಬ್ಲೆಟ್, ಮೇಕ್ ಇನ್ ಇಂಡಿಯಾ ಸ್ಮಾರ್ಟ್ಫೋನ್, ಕ್ರೀಡಾ ಸಾಮಗ್ರಿಗಳ ಬೆಲೆ, ಲಿಥಿಯಂ ಬ್ಯಾಟರಿ, ಸಮುದ್ರೋತ್ಪನ್ನ, ಸೆಣಬು ಉತ್ಪನ್ನ, ಜವಳಿ ವಸ್ತು, ಚರ್ಮೋತ್ಪನ್ನ, ಮಧುಮೇಹ ಔಷಧಿ, ಕ್ಯಾನ್ಸರ್ ಔಷಧಿ, ಸೋಲಾರ್, ಸಿಎನ್ಜಿ ಗ್ಯಾಸ್, ಅಣು ವಿದ್ಯುತ್ ಸ್ಥಾವರ ಪರಿಕರ, ವಿದೇಶಿ ಓದು ಇನ್ನೂ ಅಗ್ಗವಾಗಲಿದೆ. ಆದಾಯ ತೆರಿಗೆಯಲ್ಲಿ ಇಲ್ಲ ಯಾವುದೇ ಬದಲಾವಣೆ. ಭಾರೀ ನಿರೀಕ್ಷೆ ಇಟ್ಟುಕೊಂಡಿದ್ದ ತೆರಿಗೆ ಪಾವತಿದಾರರಿಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಧ್ಯಮ ವರ್ಗದವರಿಗೆ ಭಾರೀ ನಿರಾಸೆ ಮೂಡಿಸಿದೆ. 2026ರ ಕೇಂದ್ರ ಬಜೆಟ್ನಲ್ಲಿ ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಯಾವುದೇ ಬದಲಾವಣೆ ಮಾಡದೆ ಯಥಾಸ್ಥಿತಿ ಕಾಯ್ದುಕೊಳ್ಳಲಾಗಿದ್ದು, ಒಂದಿಷ್ಟು ಟಿಸಿಎಸ್ಗಳನ್ನು ಕಡಿಮೆ ಮಾಡಲಾಗಿದೆ. ಆದರೆ ಎಫ್ಎಂಡ್ಒ ಮೇಲಿನ ಎಸ್ಟಿಟಿ ದರವನ್ನು ಹೆಚ್ಚಿಸಲಾಗಿದ್ದು, ಷೇರು ಮಾರುಕಟ್ಟೆ ಟ್ರೇಡರ್ಗಳಿಗೆ ಬರೆ ಎಳೆಯಲಾಗಿದೆ. ಆದಾಯ ತೆರಿಗೆ ಕಾಯ್ದೆ 2025 ಇದೇ ಬರುವ ಏಪ್ರಿಲ್ 1, 2026ರಿಂದ ಜಾರಿಗೆ ಬರಲಿದೆ. ಇನ್ನು ಮೋಟಾರು ಅಪಘಾತ ಹಕ್ಕುಗಳ ನ್ಯಾಯಮಂಡಳಿಯು ವ್ಯಕ್ತಿಗಳಿಗೆ ನೀಡುವ ಬಡ್ಡಿಯನ್ನ ಆದಾಯ ತೆರಿಗೆಯಿಂದ ವಿನಾಯಿತಿ ನೀಡಲಾಗುತ್ತೆ ಮತ್ತು ಇದಕ್ಕೆ ಅನ್ವಯಿಸಲಾದ ಟಿಡಿಎಸ್ ಅನ್ನ ತೆಗೆದುಹಾಕಲಾಗುತ್ತೆ. ಮುಂದೆ ಚುನಾವಣೆ ನಡೆಯಲಿರೋ ರಾಜ್ಯಗಳಿಗೆ ಬಜೆಟ್ನಲ್ಲಿ ವಿಶೇಷ ಒತ್ತು ನೀಡಲಾಗಿದೆ.
ಕೆಲ ಹೊಸ ಯೋಜನೆಗಳನ್ನ ಕೂಡ ಘೋಷಣೆ ಮಾಡಲಾಗಿದೆ. ಒಟ್ಟಿನಲ್ಲಿ ದಾಖಲೆಯ 9ನೇ ಬಜೆಟ್ ಅನ್ನ 85 ನಿಮಿಷದಲ್ಲಿ ನಿರ್ಮಲಾ ಓದಿ ಮುಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.